ಸಿಂಹ ರಾಶಿಯವರೇ, ನಿಮ್ಮ ಬದುಕು ಇಂದು ಕಾಡಿನ ರಾಜನಾಗಿದ್ದರೂ ಪಂಜರದಲ್ಲಿ ಬಂಧಿಯಾದ ಸಿಂಹದಂತಾಗಿದೆ. ಜಗತ್ತನ್ನೇ ಆಳುವ ಶಕ್ತಿ ನಿಮಗಿದ್ದರೂ ಇಂದು ನಿಮ್ಮ ಸ್ವಂತ ನೆರಳೇ ನಿಮ್ಮನ್ನು ಸೋಲಿಸುತ್ತಿರುವುದು ಏಕೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ನಿಮ್ಮ ಹಣೆಬರಹವನ್ನೇ ಬದಲಿಸಬಲ್ಲ ಆ ಒಂದು ಆಘಾತಕಾರಿ ಸತ್ಯವನ್ನು ತಿಳಿಯುವ ಮುನ್ನ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ವೀರಭದ್ರ ಎಂದು ಬರೆಯಿರಿ. ನಿಮ್ಮ ಈ ಸಣ್ಣ ನಡೆ ನಿಮ್ಮ ಶತ್ರುಗಳ ಸಂಚನ್ನು ಪುಡಿಪುಡಿ ಮಾಡುವ ದೈವಬಲ ನೀಡಲಿದೆ. ಸಿಂಹರಾಶಿಯವರೇ, ನೀವು ಯಾರಿಗೆ ಸ್ಥಾನಮಾನ ಮತ್ತು ಗೌರವ ನೀಡಿದ್ದೀರೋ ಅವರೇ ಇಂದು ನಿಮ್ಮ ಪತನಕ್ಕೆ ಸ್ಕೆಚ್ ಹಾಕುತ್ತಿದ್ದಾರೆ ಎಂಬ ಕಟು ಸತ್ಯ ನಿಮಗಿನ್ನೂ ಅರಿವಾಗಿಲ್ಲ. ನಿಮ್ಮ ಮುಖ ನೋಡುತ್ತಾ ಜೇನಿನಂತೆ ಮಾತನಾಡುವವರೇ ನಿಮ್ಮ ಬೆನ್ನ ಹಿಂದೆ ಬೆಂಕಿ ಇಡಲು ಕಾಯುತ್ತಿದ್ದಾರೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಬೇಕಿದ್ದ ಕಾಲದಲ್ಲಿ ಇಂದು ನೀವು ಎಷ್ಟೇ ಕಷ್ಟಪಟ್ಟರೂ ಯಶಸ್ಸು ಮಾತ್ರ ಬೇರೆಯವರ ಪಾಲಾಗುತ್ತಿರುವುದು ಕೇವಲ ಕಾಕತಾಳೀಯವಲ್ಲ. ಇದು ನಿಮ್ಮ ಏಳಿಗೆಯನ್ನು ಸಹಿಸದ ಹತ್ತಿರದವರು ಮಾಡಿರುವ ಘೋರ ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿಯ ಪ್ರಯೋಗವಾಗಿದೆ. ನಿಮ್ಮ ಮನೆಯ ಒಳಗೆ ಸದಾ ಅಶಾಂತಿ ಮತ್ತು ಅಕಾರಣವಾಗಿ ಮನಸ್ಸು ಚಡಪಡಿಸುವುದು ನಿಮ್ಮ ದೈವಬಲ ಕುಂದುತ್ತಿರುವುದರ ಸ್ಪಷ್ಟ ಮುನ್ಸೂಚನೆಯಾಗಿದೆ. ನೀವು ಸಿಂಹದಂತೆ ಗರ್ಜಿಸಬೇಕಾದ ಸಮಯದಲ್ಲಿ ಮೌನವಾಗಿ ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದಿದೆ ಎಂದರೆ ನಿಮ್ಮ ಅದೃಷ್ಟಕ್ಕೆ ಯಾರೋ ಅಗೋಚರ ಬೀಗ ಹಾಕಿದ್ದಾರೆ ಎಂದೇ ಅರ್ಥ. ಈ ವಿಷವರ್ತುಲದಿಂದ ಹೊರಬಂದು ಮತ್ತೆ ಸಾಮ್ರಾಟನಂತೆ ಮೆರೆಯಲು ದೈವಿಕ ರಕ್ಷಣಾ ಕವಚ ಈಗ ಅನಿವಾರ್ಯವಾಗಿದೆ. ನಿಮ್ಮ ಜೀವನದ ಹಾದಿಗೆ ಅಡ್ಡಲಾಗಿ ನಿಂತಿರುವ ಈ ಎಲ್ಲಾ ನಿಗೂಢ ಸಂಕಷ್ಟಗಳನ್ನು ಕತ್ತರಿಸಿ ಹಾಕಿ ಮತ್ತೆ ನಿಮ್ಮ ಹಳೆಯ ವೈಭವವನ್ನು ಮರಳಿ ಪಡೆಯಲು ತಡಮಾಡದೆ ಈಗಲೇ ಈ ಮೇಲಿನ ನಂಬರಿಗೆ ಕರೆ ಮಾಡಿ. ನಿಮ್ಮ ಸಮಸ್ಯೆಗಳಿಗೆ ಮಂತ್ರದಂಡದಂತಹ ಶಾಶ್ವತ ಪರಿಹಾರವನ್ನು ಇಂದೇ ಕಂಡುಕೊಳ್ಳಿ.